ಆದ್ದರಿಂದ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಒಕ್ಕೂಟವನ್ನು ಹುಟ್ಟುಹಾಕಿದ್ದಾರೆ. ಚಿತ್ರರಂಗದಲ್ಲಿರುವಂಥ ಕಲಾವಿದರಿರ್ಬೋದು, ನಿರ್ದೇಶಕರು, ನಿರ್ಮಾಪಕರು ಅಥವಾ ವಿತರಕರು, ಅವರಿಗೆ ಯಾವುದೇ ರೀತಿಯ ಅನಾರೋಗ್ಯ ಅಥವಾ ಶಿಕ್ಷಣಕ್ಕೆ ಬೇಕಾದಂತಹ ಸೌಲಭ್ಯಗಳು ಇದನ್ನು ಒದಗಿಸುವಂತಹ ಮಹತ್ತರವಾದ ಯೋಜನೆ ಇದರಲ್ಲಿದೆ. ಈಗ ಸ್ಯಾಂಡಲ್ವುಡ್ ಕಪ್ 2024 ಸೀಸನ್ 1 ಇದರ ಲೋಗೋ ಲಾಂಚ್. ಸುಂದರ್ರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಗೀತ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಿದ್ದೀನಿ. ಇದು ಸ್ಯಾಂಡಲ್ವುಡ್ ಕಪ್ 2024 ಸೀಸನ್ 1 ಲೋಗೋ ಲಾಂಚ್ ಈವೆಂಟ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಚಿತ್ರರಂಗದ ಗಣ್ಯರು. ತಾವೆಲ್ಲರೂ ಕೂಡ ನಲ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಬಾಮ ಹರೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹೂಗು ಶ್ರೀಯುತ ಎ ಗಣೇಶ್ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಪ್ಲೇ ಆಗುತ್ತೆ. Sandalwood Cup logo launch. ಧನ್ಯವಾದಗಳು. ಹಾಗೆ ಸ್ಯಾಂಡಲ್ವುಡ್ ತಾರಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್. ಹಾಗೆ ಶ್ರುತಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್. ಇವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಇದು ಬ್ಯೂಟಿಫುಲ್ ಆದಂಥ ಒಂದು ಗೆಟ್ ಟುಗೆದರ್ ರೀತಿ ನಮಗೆ ಕಾಣಿಸ್ತಿದೆ. ಯಾಕಂದರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತು ಸಿನಿಮಾ ಅಂತ ಹೇಳಿದ ಕೂಡಲೇ ಅಲ್ಲಿ ಸಿನಿಮಾ ಅಂತ ಹೇಳಿದ ಕೂಡಲೇ ಇಲ್ಲಿ ಲಾಗಿನ್ ಲಾಗೌಟ್ ಇರೋದಿಲ್ಲ. ಕೆಲವು ಕಡೆ ನಾವು ಹೋಗಿ ಬ್ಯಾಂಕಲ್ಲಿ ಲೋನ್ ಕೇಳಿದ್ರು ಕೂಡ ಪೇ ಸ್ಲಿಪ್ ಇಲ್ಲದೆ ಲೋನೇ ಕೊಡೋದಿಲ್ಲ ಅನ್ನೋ ಕಾಲದಲ್ಲಿದ್ದೀವಿ. ಅಂಥ ಕಲಾವಿದರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟ್ರಗಲ್, ಆ ಜರ್ನಿ ಹೇಗಿರುತ್ತೆ ಅಂತ. ಬಿಡುವಿಲ್ಲದ ಸಮಯ ದುಡಿತಿರ್ತಾರೆ, ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ. ಇವೆಲ್ಲದರ ಮಧ್ಯೆ ನಮ್ಮ ಕರೆಗೆ ಓಗೊಟ್ಟು ಇವತ್ತು ಇಲ್ಲಿಗೆ ಬಂದಿರುವಂಥ ಎಲ್ಲ ನಾಯಕ ನಟಿಯರಿಗೆ, ನಾಯಕ ನಟರಿಗೆ ಕೂಡ ಪ್ರೀತಿಯ ಸ್ವಾಗತ. ರೂಪಾ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಲೋಗೋ ಲಾಂಚನ್ನು ನೀವೊಂದ್ಸತಿ ಹೇಳಬೇಕು. ಯಾರಾದರೂ ಒಬ್ರು, ಎಲ್ಲರೂ ಸೇರಿ ಒಟ್ಟಿಗೆ ಹೇಳಿಬಿಡಿ.
ಎಸ್ ಲೋಗೋ ಲಾಂಚ್ ಅಂತ ಹೇಳಿ ಅಷ್ಟೇ. ಎಸ್ ಲೋಗೋ ಲಾಂಚ್ ಆಲ್ರೆಡಿ ಆಗಿದೆ. ಲೋಗೋವನ್ನು ಟ್ರೋಫಿ ಮೂಲಕ ರೆಪ್ರೆಸೆಂಟ್ ಮಾಡಿ ಸ್ಯಾಂಡಲ್ವುಡ್ ಕಪ್ ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಮ್ಮೆ ನಾವು ಎವಿಯನ್ನು ಪ್ಲೇ ಮಾಡ್ತೀವಿ. ಸೊ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳು. ಎಸ್ ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ಕಲಾವಿದಗಳು ಸರ್. ಕಲಾಶಾರದೆ ಎಲ್ಲರನ್ನ ಕೈ ಬೀಸಿ ಕರೀತಾಳೆ, ಆದರೆ ಕೆಲವರನ್ನ ಮಾತ್ರ ಅಪ್ಪಿಕೊಳ್ತಾಳೆ ಅನ್ನೋ ಮಾತಿದೆ. ಇಲ್ಲಿರುವಂಥ ಎಲ್ಲರನ್ನೂ ಕೂಡ ಅಪ್ಪಿ ಮುದ್ದಾಡಿದಾಳೆ. ಯಾಕಂದರೆ ಆ ಕಲಾಶಾರದೆಯ ಸೇವೆಯಲ್ಲಿರುವಂಥ ಕಲಾವಿದರುಗಳು ನೀವೆಲ್ಲರೂ ಕೂಡ, ಹಾಗೆ ಇನ್ನು ಉಳಿದ ಕಲಾವಿದರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಅವರೆಲ್ಲರೂ ಕೂಡ ಸ್ಯಾಂಡಲ್ವುಡ್ನ ಗಣ್ಯರು ಶುಭವನ್ನು ಕೋರಿದ್ದಾರೆ ಈ ಟೂರ್ನಮೆಂಟ್ನ ಕುರಿತಾಗಿ. ಆ ಒಂದು ಎವಿಯನ್ನು ಈಗ ಪ್ಲೇ ಮಾಡಲಾಗುತ್ತೆ. ಕ್ಯಾನ್ ವಿ ಹ್ಯಾವ್ ದ ಎವಿ ಪ್ಲೀಸ್? ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ವತಿಯಿಂದ ಜೊತೆಗೆ ಆ ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ನೋಡೋಣ. ಮುಂದಿನ ದಿನಗಳಲ್ಲಿ ಜರ್ಸಿ ರಿವೀಲ್ ಮಾಡುವಂಥ ಒಂದು ಇವೆಂಟ್ ಇರುತ್ತೆ. ಆಗ ಇಡೀ ಟೀಮ್ ಮೆಂಬರ್ಸ್ ಏನೇನಿದ್ದಾರೆ, ಯಾರ್ಯಾರು ಆಟ ಆಡ್ತಾರೆ, ಇದನ್ನು ಮುಂದೆ ರಿವೀಲ್ ಮಾಡಲಾಗುತ್ತೆ. ಸೊ ಮೊದಲಿಗೆ ಈಗ ಮೊದಲ ಟೀಮ್ ಯಾವುದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಾದಮೇಲೆ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಲಕ್ಕಿ ಡಿಪ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಸೊ ರೆಡಿ ಇದ್ದೀರಾ? ಓ ಮೈ ಗಾಡ್, ಸೂಪರ್ ಎನರ್ಜಿ. ಎನಿವೆ ಓಕೆ, ಸೊ ಮೊದಲ ಟೀಮ್ ಯಾವುದು ಅನ್ನೋದನ್ನ ಎವಿ ಮೂಲಕ ನೋಡ್ಕೊಂಡು ಬರೋಣ. ಕ್ಯಾನ್ ವಿ ಹ್ಯಾವ್ ದ ಎವಿ ಪ್ಲೀಸ್? ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಎಸ್, ಕನ್ನಡ ಚಲನಚಿತ್ರರಂಗದಲ್ಲಿ ಮೊದಲು ಅಂತ ಹೇಳಿದ ಕೂಡಲೇ ಖಂಡಿತವಾಗ್ಲೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಣ್ಣವರ ಹೆಸರು ಬಂದೇ ಬರುತ್ತೆ ಅಂತ ಹೇಳಿ. ಖಂಡಿತ ಗಂಧದ ಗುಡಿ ಗ್ಯಾಂಗ್ಸ್. ಧನ್ಯವಾದಗಳು. ಸೊ ಈಗ ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಇದೆ. ತಿಳ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಸಂಭ್ರಮ ಇಂಜಿನಿಯರಿಂಗ್ ಕಾಲೇಜ್ನ MD ಆಗಿರುವಂಥ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಡಿಪ್, ಲಕ್ಕಿ ಡಿಪ್. ಎಸ್. And the captain is Ajay Rao. Give a big round of applause. ಓಕೆ, ಸೊ ಗಂಧದ ಗುಡಿ ಗ್ಯಾಂಗ್ಸ್ನ ಕ್ಯಾಪ್ಟನ್ ಆಗಿ ಅಜಯ್ ರಾವ್ ಅವರು ಆಯ್ಕೆಯಾಗಿದ್ದಾರೆ. ಈ ಟೂರ್ನಮೆಂಟಿಂದು ಬಹಳ ಒಳ್ಳೆಯ ಉದ್ದೇಶ ಇದೆ. ಎಲ್ಲರೂ ಸೇರಿಕೊಂಡು, ವಿತರಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೀಡಿಯಾದವರು, ಎಲ್ಲ ಆರ್ಟಿಸ್ಟ್ಗಳು, ನಿರ್ಮಾಪಕರು ಸೇರಿಕೊಂಡು ಒಟ್ಟಾಗಿ ಒಂದು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿಯಿಂದ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ. ಆ್ಯಂಡ್ ಈ ಟೂರ್ನಮೆಂಟ್ ಸೆಪ್ಟೆಂಬರ್ 28 ಮತ್ತು 29ನೇ ತಾರೀಕು ನಡೆಯಲಿದೆ. ಇದರಲ್ಲಿ ಒಂದು ತಂಡಕ್ಕೆ ನಾನು ಮುತುವರ್ಜಿ ವಹಿಸಿ ಕ್ಯಾಪ್ಟನ್ಶಿಪ್ಪನ್ನು ತಗೊಂಡಿದ್ದೀನಿ. ತಾವೆಲ್ಲರೂ ಬನ್ನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಸ್, ಆ್ಯಂಡ್ ಅವರ್ ಟೀಮ್ ಚಾಮುಂಡಿ ತಾಯಿಯಾಣೆ ನಾನಿಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಎಸ್, ಸೂರ್ಯವಂಶ ಸ್ಕ್ವಾಡ್
ಈ ಒಂದು ಟೀಮ್ನ ಕ್ಯಾಪ್ಟನ್ನ ಆಯ್ಕೆ ಮಾಡೋದಕ್ಕೆ ಬಹುಶಃ ಇದಕ್ಕಿಂತ ಸೂಟೇಬಲ್ ವ್ಯಕ್ತಿನ ನಾವೆಲ್ಲಿಂದ ಕರ್ಕೊಂಬರಕ್ಕೆ ಸಾಧ್ಯ? ಅನಿರುದ್ಧ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾರಾಗ್ತಾರೆ ಸೂರ್ಯವಂಶ ಸ್ಕ್ವಾಡ್ನ ಕ್ಯಾಪ್ಟನ್? ನೀವೇ ರಿವೀಲ್ ಮಾಡಿಬಿಟ್ರಾ? ಶ್ರೀನಗರ್ ಕಿಟ್ಟಿ. ಸೂಪರ್. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀನಗರ ಕಿಟ್ಟಿ ಅವರು ಸೂರ್ಯವಂಶ ಸ್ಕ್ವಾಡ್ನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀರಾ, ಅಭಿನಂದನೆಗಳು. ಮೊದಲನೇದಾಗಿ ಸ್ಯಾಂಡಲ್ವುಡ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಒಕ್ಕೂಟ ಸ್ಯಾಂಡಲ್ವುಡ್ ಕಪ್ 2024 ಬರೋ ತಿಂಗಳು ಸೆಪ್ಟೆಂಬರ್ 28-29ಗೆ ನಡೀತಾ ಇದೆ. ಒಟ್ಟು ಒಂದು 10 ತಂಡಗಳಿದ್ದಾವೆ. ಅದರಲ್ಲಿ ಒಂದು ತಂಡಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೀನಿ. ಚಿತ್ರರಂಗದ ಎಲ್ಲ ನನ್ನ ಮಿತ್ರರು, ಆತ್ಮೀಯರು, ಗೆಳೆಯರೆಲ್ಲ ಸೇರಿ ಈ ಸ್ಯಾಂಡಲ್ವುಡ್ ಕಪ್ ಆಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಒಂದಾಗೋಣ. ಕ್ರೀಡೆ ಜೊತೆಗೆ ನಮ್ಮ ಮನೆಗಳ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ. ನಮಸ್ಕಾರ. ಎಸ್, ಅಭಿನಂದನೆಗಳು ಮತ್ತೊಮ್ಮೆ. ಈಗ ಮೂರನೇ ಟೀಮ್ ಯಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಎವಿ ಪ್ಲೀಸ್. ಅಂತ ಹಂಟರ್ಸ್. ಸೊ ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ನೋಡೋಣ. ಸಂಜಯ್ ಗೌಡ್ರು ಹಾಗೆ ಸಂಗೀತ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರ ಚಪ್ಪಾಳೆ ಪ್ಲೀಸ್. ಎಸ್, ಮಂಡ್ಯದ ಗಂಡು. ಅವ್ರ ಟೀಮ್ಗೆ ಹೋಗುವಂತ ಗಂಡು ಯಾರು ಅನ್ನೋದನ್ನ ನೋಡೋಣ. The captain is Vasishtha Simha. ಓ ಸೂಪರ್. ವಸಿಷ್ಠ ಸಿಂಹ ಅವರಿಗೆ ಅಭಿನಂದನೆಗಳು. ಹಾಯ್, ಹಲೋ, ನಮಸ್ಕಾರ. ನಾನು ವಸಿಷ್ಠ ಸಿಂಹ. ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ 2024 ಮುಂದಿನ ತಿಂಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ನ ಟೂರ್ನಮೆಂಟ್ ಇರುತ್ತೆ. ಈ ಟೂರ್ನಮೆಂಟಲ್ಲಿ ಒಂದು ತಂಡಕ್ಕೆ ನಾನು ನಾಯಕನಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕು. ಈ ಯಶಸ್ಸಲ್ಲಿ ನಾವೆಲ್ಲರೂ ಪಾಲ್ದಾರರಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಸೊ ಲೆಟ್ಸ್ ಸೆಲೆಬ್ರೇಟ್ ಸ್ಪೋರ್ಟ್ಸ್, ಲೆಟ್ಸ್ ಸೆಲೆಬ್ರೇಟ್ ಸಿನಿಮಾ. ಓಕೆ, ಅಭಿನಂದನೆಗಳು. ಈಗ ನಾಲ್ಕನೇ ಟೀಮ್ ಯಾರಾಗ್ತಾರೆ? ಕನ್ನಡಿಗರ ಮನಸ್ಸಲ್ಲೂ ಕೂಡ ಸಾಂಗ್ಲಿಯಾನ ಇಂದಿಗೂ ಎಂದೆಂದಿಗೂ ಕೂಡ ಹೀಗೆ ಜೀವಂತವಾಗೇ ಇರ್ತಾರೆ. ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ನೋಡೋಣ. ಕ್ಯಾಡಬಮ್ ಸತೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪೃಥ್ವಿ ಅಂಬರ್ ಅವರು. ಪೃಥ್ವಿ ಅಂಬರ್ ಅವರೆಲ್ಲ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್. ಸಾಂಗ್ಲಿಯಾನ ಸ್ಮ್ಯಾಶರ್ಸ್ ಈ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಪೃಥ್ವಿ ಅಂಬರ್ ಅವರು ಆಯ್ಕೆಯಾಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ ಅಂಬರ್. ಸೆಪ್ಟೆಂಬರ್ 28 ಮತ್ತು 29ನೇ ತಾರೀಕು ಕೋರಮಂಗಲದ ಇಂಡೋರ್ ಸ್ಟೇಡಿಯಮಲ್ಲಿ ಈ ಒಂದು ದೊಡ್ಡ ಟೂರ್ನಮೆಂಟ್ ನಡೆಯಲಿದೆ. ಕನ್ನಡದ
ಚಿತ್ರರಂಗದ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಿಂತು ಈ ಒಂದು ಟೂರ್ನಮೆಂಟನ್ನು ಆಡಲಿದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ ಯಾರು ವಿನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಗ್ಗಟ್ಟಂತೂ ವಿನ್ ಆಗುತ್ತೆ ಅನ್ನೋದು ಗ್ಯಾರಂಟಿ. ಸೊ ಹಾಗಾಗಿ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಒಂದು ಟೂರ್ನಮೆಂಟ್ ತುಂಬ ದೊಡ್ಡ ಸಕ್ಸಸ್ ಆಗಲಿ. ನಾನು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಒಂದು ಟೀಮನ್ನು ಲೀಡ್ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಜೊತೆ ಬಹಳಷ್ಟು ಜನ ಎಲ್ಲ ಆ್ಯಕ್ಟರ್ಸ್ಗಳು ಈಗಲಿಂದನೇ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಪ್ರೊಫೆಷ್ನಲ್ ಪ್ಲೇಯರ್ಸ್ ಥರ ಅಲ್ಲಿ ಆಡ್ತಾರೆ. ಸೊ ನಿಮಗೆ ಖಂಡಿತವಾಗ್ಲೂ ಒಂದು ಭರಪೂರ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸಿಗಲಿದೆ. 28 ಮತ್ತು 29ನೇ ತಾರೀಕು ಇದೇ ಬರೋ ಸೆಪ್ಟೆಂಬರ್ ಸ್ಯಾಂಡಲ್ವುಡ್ ಕಪ್ 2024. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಸೊ ಮುಂದಿನ ಟೀಮ್ ಯಾವುದು ಅಂತ ನೋಡೋಣ. ಸೂಪರ್. ಟೈಗರ್ ಟೈಟಾನ್ಸ್ ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನು ನೋಡೋಣ. Beautiful, handsome, butter like Digant is the captain of. ಸೂಪರ್. ನಮ್ಮ ಡಿಂಪಲ್ ಹೀರೋ ದಿಗಂತ್ ಅವರು ಆಯ್ಕೆ ಆಗಿದ್ದಾರೆ ಟೈಗರ್ ಟೈಟನ್ಸ್ ಟೀಮ್ನ ಕ್ಯಾಪ್ಟನ್ ಆಗಿ. ಅಭಿನಂದನೆಗಳು. ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ದಾರೆ. ಅದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಇದರಲ್ಲಿ ಸಾಕಷ್ಟು ಜನ ಸ್ಟಾರ್ಗಳು ಅಂದರೆ ಶಿವಣ್ಣಯಿಂದ ಹಿಡಿದು ಕಿಚ್ಚ ಸರಿಂದ ಹಿಡಿದು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಒಂದು ಕ್ರೀಡೆಗೆ ನೀವೆಲ್ಲ ಬಂದು ಪಾಲ್ಗೊಳ್ಬೇಕು. ನಾನು ಒಂದು ಟೀಮಿನ ಕ್ಯಾಪ್ಟನ್ ಆಗಿದ್ದೀನಿ. ನನ್ನ ಜೊತೆನೂ ಒಂದು ಒಳ್ಳೆ ಸಾಲಿಡ್ ಟೀಮ್ ಇರುತ್ತೆ. ಸೊ ನಾವೆಲ್ಲ ಬ್ಯಾಡ್ಮಿಂಟನ್ ಆಡ್ತೀವಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಮಗೆ ನೇರ ಪ್ರಸಾರ ಕೂಡ ಇರುತ್ತೆ. ಸೊ ದಯವಿಟ್ಟು ಸ್ಟೇ ಟ್ಯೂನ್ ಆ್ಯಂಡ್ ದಯವಿಟ್ಟು ನಮ್ಮ ಕ್ರೀಡೆನ ಬಂದು ನೋಡಿ. ಎಸ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟೀಮ್ ಯಾವುದು ಅನ್ನೋದನ್ನು ರಿವೀಲ್ ಮಾಡಬೇಕು. ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡ